ಯಾರ ಹತ್ರ ನಾನು ಹೋಗಿ ಬೇಕಾದ್ರೆ ನೋಡಿ ಒಂದ್ ಸ್ವಲ್ಪ ನಿಮ್ ಬ್ಲಡ್ ಸ್ಯಾಂಪಲ್ ಕೊಡಿ ಅಂದ್ರೆ 5 ml ಬೇಕೆ ನಮ್ಮ 1 ಲೀಟರ್ ತಗೋ ಅಂತ ಅನ್ಬಿಡ್ತಾರೆ. ನಾನು ಯಾರ ಹತ್ರನಾರು ಹೋಗ್ಬಿಟ್ಟು ನಿಮ್ಮ ವೀರ್ಯವಾದ ಮಾದರಿ ಕೊಡಿ ಅಂತಂದ್ರೆ ನನಗೆ ಹೊಡೆದ್ ಕಳಿಸ್ಬಿಡ್ತಾರೆ. ಬಂಜೆತನ ಯಾವ ತರ ಇದೆ, ಅದ್ರದ್ದು ಪರ್ಸೆಂಟೇಜ್ ಎಷ್ಟು, ಮತ್ತೆ ಬಂಜೆತನದಲ್ಲಿ ಬೇಕಾದಷ್ಟು ಕಾರಣಗಳಿದೆ. ಯಾವ ಕಾರಣ ಜಾಸ್ತಿ ಇದೆ ನಮ್ಮ ರೀಜನ್ ನಲ್ಲಿ ಏನು ಗೊತ್ತಿಲ್ಲ. ಈಗ ಹೆಣ್ಣು ಮಕ್ಕಳನ್ನ ದೂಷಣೆ ಮಾಡ್ತಾರಲ್ವಾ, ಆದ್ರೆ ಪುರುಷರ ಬಂಜೆತನನೇ ಜಾಸ್ತಿ ಸಮಾಜದಲ್ಲಿ. ಏನ್ ಮಾಡುತ್ತೆ, ದೇಹ ಆಂಟಿಬಾಡಿ ರಿಲೀಸ್ ಮಾಡ್ಬಿಡುತ್ತೆ. ವೀರ್ಯಾಣುವನ್ನೇ ಸಾಯಿಸಕ್ಕೆ ದೇಹನೇ ಆಂಟಿಬಾಡಿ ರಿಲೀಸ್ ಮಾಡೋದು. ಮಹಿಳೆಯಾಗಿ ಪುರುಷರ ಲೈಂಗಿಕ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಬುಕ್ ಬರೀಬೇಕು, ರಿಸರ್ಚ್ ಮಾಡಬೇಕು ಅಂದಾಗ ಅದಕ್ಕೆ ಬೇರೆದೇ ಒಂದು ಮೈಂಡ್ ಸೆಟ್ ಅಲ್ಲೇ ಕೆಲಸ ನಡಿಬೇಕಾಗುತ್ತೆ. ಮೊದಲು ಈ IVF ಸೆಂಟರ್ಸ್ ಗಳು ಎಲ್ಲಿರ್ತಿತ್ತು ಅಂದ್ರೆ ಬಾಂಬೆಗೆ ಹೋಗ್ಬೇಕಿತ್ತು ಅಥವಾ ಡೆಲ್ಲಿ. ಇವಾಗ ನೀವು ಒಂದೊಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಒಂದೊಂದು ಡಜನ್ ಗರ್ಭಧಾರಣ ಕೇಂದ್ರಗಳು ನಿಮ್ಗೆ ಸಿಕ್ಕುತ್ತೆ. ನಮ್ಮ ದೇಶ ಜನಸಂಖ್ಯಾ ಸ್ಫೋಟ ಅಂತ ಮೊದಲನ್ನೋರು, ಇವಾಗ ಮಕ್ಕಳಾದ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಗಂಡಸರು ಮತ್ತೆ ಹೆಂಗಸರು ಎರಡು ವಿಷಯಗಳು ಬರುತ್ತಲ್ಲ, ಗಂಡಸರಲ್ಲೂ ಎಷ್ಟು ಪ್ರಮಾಣವಾದಂತಹ ಇನ್ಫರ್ಟಿಲಿಟಿ ಆಗುವಂತಹ ರೀಸನ್ಸ್ ಇದೆ, ಅಂಡ್ ಹೆಣ್ಮಕ್ಳಲ್ಲಿ ಎಷ್ಟು ರೀಸನ್. ಬಂಜೆತನನ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ತರ ವ್ಯಾಖ್ಯಾನ ಮಾಡಿದೆ ಅಂತಂದ್ರೆ, ದಂಪತಿಗಳು ಮದುವೆಯಾಗಿ 1 ವರ್ಷ ಆದರೂ ಯಾವುದೇ ಕುಟುಂಬ ಕಲ್ಯಾಣ ಯೋಜನೆಯನ್ನ ಅನುಸರಿಸದೆ ಇದ್ದರೂ ಸಹ ಅವರಿಗೆ ಮಕ್ಕಳಾಗದೆ ಇದ್ದಂತಹ ಸಂದರ್ಭವನ್ನ ಕಪಲ್ ಇನ್ಫರ್ಟಿಲಿಟಿ, ದಂಪತಿಗಳಲ್ಲಿ ಬಂಜೆತನ ಅಂತ ಹೇಳುದು. ವಾತಾವರಣದಲ್ಲಿರುವ ರಾಸಾಯನಿಕಗಳು ಪುರುಷನ ದೇಹದಲ್ಲಿ ಹೋದಾಗ ಅದು ಎಸ್ಟ್ರೋಜನ್ ಹಾರ್ಮೋನ್ ತರ ಕೆಲಸ ಮಾಡೋದ್ರಿಂದ, ನೀವು ನೋಡಿರ್ಬೋದು ಇತ್ತೀಚಿನ ದಿನದಲ್ಲಿ ಲೆಸ್ಬಿಯನ್ಸ್ ಗಳು ಅಥವಾ ಹೋಮೋಸೆಕ್ಷುಯಾಲಿಟಿ ಕೇಸ್ ಅವ್ರದ್ದೆಲ್ಲ ಸ್ವಲ್ಪ ಅದು ಮೇನ್ ಇದಕ್ಕೆ ಬರ್ತಾ ಇದೆ. ನಮ್ಮ ಬಾಯಿ ಓರಲ್ ಹೆಲ್ತ್ ಅಂತ ಏನಂತೀವಿ, ವಸಡು ಬಾಯಿಯ ಆರೋಗ್ಯಕ್ಕೂ ಪುರುಷತ್ವಕ್ಕೂ ಸಂಬಂಧ. ಒತ್ತಡ ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಮಾಡಬಹುದು, ಎರೆಕ್ಷನ್ ಪ್ರಾಬ್ಲಮ್ ಆಗ್ಬಹುದು, ಆಮೇಲೆ ವೀರ್ಯಾಣುಗಳು ಬಿಡುಗಡೆ ಆಗದಿದ್ದ ಹಾಗೂ ಮಾಡಬಹುದು. DNA ಪಾಸ್ ಆನ್ ಆಗುತ್ತಲ್ವಾ, ಈಗ ಪೇರೆಂಟ್ಸ್ ಇಂದ ಮಕ್ಕಳಿಗೆ ಆ ಹಾಳಾಗಿರೋ DNA ಇಂದ ಟ್ರಾನ್ಸ್ಫರ್ ಆದಾಗ ಮಕ್ಕಳಿಗೆ ಅಲ್ಲಿ ಹೇಗೆ ಒಳ್ಳೆ DNA ಬರುತ್ತೆ? DNA ಅಂದ್ರೆ ಬ್ಲೂ ಪ್ರಿಂಟ್ ಆಫ್ ದ ಬಾಡಿ. ದೇಹ ನಡಿಬೇಕು, ಮನುಷ್ಯ ಜೀವಂತವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಜೀನ್ಸ್ ಗಳು ಸರಿಯಾಗಿ ಕೆಲಸ ಮಾಡಿ. ಈಗ ಮನುಷ್ಯ ಸಾಯ್ತಾನಲ್ಲ, ಸತ್ತಿದ್ದ ದಿನ ಸತ್ತಿದ ಕ್ಷಣನೇ ಬ್ರೈನ್ ಕೂಡ ಸಾಯ್ತಾ, ಬ್ಲಡ್ ಫ್ಲೋ ಯಾವಾಗ ನಿಲ್ಲುತ್ತೆ ಸತ್ತಂಗ. ಜಾಪನೀಸ್ ಗಳು ಯಾರು ಇಮಿಗ್ರೆಂಟ್ ಆಗಿರ್ತಾರಲ್ಲ, ಬಹಳ ಹಿಂದೆನೆ ಅವ್ರು ಏನ್ ಮಾಡಿದ್ದಾರೆ, ತಂದೆ ತಾಯಿಗಳು ಅಮೆರಿಕಕ್ಕೆ ಹೋಗಿದ್ದಾರೆ, ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರಿಗೆ ಹುಟ್ಟಿದ ಮಕ್ಕಳು ಬಹಳ ಬೇಗ ಡಯಾಬಿಟಿಕ್ ಗೆ ತುತ್ತಾಗಿದ್ದಾರೆ ಅಂತ ಒಂದು ಬಹಳ ಒಳ್ಳೆ ರಿಸರ್ಚ್ ಆರ್ಟಿಕಲ್. ಕಾರಣ ಏನು ಅಂತ ಅಂದ್ರೆ, 8 hours ಕುತ್ಕೊಂಡೆ ಕೆಲಸ ಮಾಡಿದ್ರೆ 4 ಸಿಗರೇಟ್ ಸೇರಿದಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಈಗ ಹೂವು ದೇವರ ಮೇಲೆ ಹೋದಾಗ ಅದಕ್ಕೆ ಸಾರ್ಥಕತೆ ಆಗುತ್ತಲ್ವಾ, ಆ ತರ ನಾವು ಮಾಡುವ ಕೆಲಸ ಕಷ್ಟಪಟ್ಟು ಮಾಡೋದು, ಅದರಿಂದ 100ರಲ್ಲಿ ಒಂದು 10 ಜನರಿಗೆ ಅನುಕೂಲ ಆಯ್ತು ಅಂತಂದ್ರೆ ನಾನು ಮಾಡಿದ್ಗೂ ಸಾರ್ಥಕ ಅಂತ ಅನಿಸ್ತು.